ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಇವತ್ತಿನ ಕಾನ್ಸೆಪ್ಟ್ ಬಂದು ನಾನು ರಾಡಿಕ್ಸ್ ನಂಬರ್ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದೊಂದು ತುಂಬ ಮುಖ್ಯವಾದ ವಿಷಯ, ಸಂಖ್ಯಾಶಾಸ್ತ್ರದ ಬಗ್ಗೆ. ಹುಟ್ಟಿದ ಮನೆ ಮಾತ್ರವಲ್ಲ, ಈ ರಾಡಿಕ್ಸ್ ನಂಬರ್ ಹುಡುಗಿಯರು ಮೆಟ್ಟಿದ ಮನೆಗೂ ಕೀರ್ತಿ ತರುತ್ತಾರೆ. ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಕೆಲವೊಂದು ವಿಷಯಗಳಲ್ಲಿ ಇದು ಸತ್ಯನೇ ಇದೆ. ನೈಜ ಘಟನೆಗಳನ್ನ ಅದನ್ನು ನಾವು ತಗೊಂಡ್ರ ಅನುಭವಕ್ಕೆ ಅದು ನಿಜ ಕೂಡ ಆಗಿದೆ. ಹಾಗಾಗಿ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಒಂದೊಂದು ದಿನಾಂಕದಲ್ಲಿ ಕೂಡ ಒಂದೊಂದು ಹುಡುಗಿರು ಜನಿಸ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರಾಡಿಕ್ಸ್ ನಂಬರ್ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಂದು ದಿನಾಂಕದಲ್ಲಿ ಜನಿಸಿದವರು ಬಹಳ ಲಕ್ಕಿ ಅಂತಲೂ ಕೂಡ ಅನ್ಸ್ಕೊಳ್ತಾರೆ. ಹಾಗೆ ರಾಡಿಕ್ಸ್ ನಂಬರ್ನಲ್ಲಿ 3ರಲ್ಲಿ ಜನಿಸಿದಂತಹ ಯುವತಿಯರ ಸ್ವಭಾವ ಮತ್ತು ಭವಿಷ್ಯದ ಬಗ್ಗೆ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. 3 ಮಾತ್ರನೇ ತುಂಬ ಇಂಪಾರ್ಟೆಂಟಾ, 3 ಬಿಟ್ಟು ಬೇರೆ ನಂಬರ್ ಇಲ್ವಾ ಅಂತ ಇದೆ ಅನ್ನೋದ್ರ ಬಗ್ಗೆ ಕೇಳೋ ಅಂಥವ್ರಿಗೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಆ್ಯಂಡ್ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಯಾಕೆ ಅಂತ ಹೇಳಿದರೆ ನೀವು ಇದನ್ನು ಮುಂದೆ ಇದ್ರ ಬಗ್ಗೆ ನಿಮಗೂ ಸತ್ಯಗಳನ್ನ ನೀವು ತಿಳ್ಕೊಬಹುದಾಗುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ ಪ್ರತಿ ಒಂದು ಹೆಸರಿಗೂ ಅದರದೇ ಆದ ಒಂದು ರಾಶಿಚಕ್ರ ಚಿಹ್ನೆ ಅಂತೂ ಇದ್ದೇ ಇರ್ತದೆ. ಪ್ರತಿ ಸಂಖ್ಯೆಗೂ ನಾವು ರಾಡಿಕ್ಸ್ ಸಂಖ್ಯೆಗಳಿವೆ ಅಂತಲೂ ಕೂಡ ಹೇಳ್ತೀವಿ. ಹೀಗೆ ಸಂಖ್ಯಾಶಾಸ್ತ್ರದಲ್ಲಿ ರಾಶಿಚಕ್ರದ ಚಿಹ್ನೆಗಳಂತೆ ಪ್ರತಿ ರಾಡಿಕ್ಸ್ ಸಂಖ್ಯೆಯು ಕೂಡ ಕೆಲವು ಗ್ರಹಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ. ಹುಟ್ಟಿದ ದಿನಾಂಕದ ಪ್ರಕಾರ ಅವರ ವ್ಯಕ್ತಿತ್ವ ಅಥವಾ ಗುಣಗಳು, ಸ್ವಭಾವಗಳನ್ನ ಕೂಡ ನಾವು ಹೇಳಲಾಗುತ್ತೆ. ವ್ಯಕ್ತಿತ್ವದ ಜೀವನ ಅದರಲ್ಲಿ ರಾಡಿಕ್ಸ್ ಸಂಖ್ಯೆಯನ್ನು ಅವಲಂಬಿಸಿರುತ್ತೆ ಅಂತ ಕೂಡ ನಾವು ಹೇಳ್ಬೋದು. ನಾನೊಂದು ನಿಮ್ಮ ಅನಿಸಿಕೆನ ನಿಮಗೆ ಶೇರ್ ಮಾಡ್ಕೊತೀನಿ, ಹೇಗೆ ಏನು ಅಂತೇಳಿ. ಹಾಗೆ ನೀವು ನಾನೀಗ ಹೇಳ್ತಾ ಇರುವಂತಹ ವಿಡಿಯೋ ಮುಖಾಂತರನೂ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಸ್ನೇಹಿತರೆ. ಏನು ಅಂತ ಹೇಳಿದರೆ, ನಾನು ಪ್ರತಿಯೊಂದು ವಿಷಯಗಳ ಬಗ್ಗೆ ತಿಳಿದಂತಹ ನೈಜ ಘಟನೆಗಳಾಗಲಿ, ದಿನನಿತ್ಯ ನಡೆಯುವಂಥದ್ದಾಗಲಿ ಎಲ್ಲದನ್ನು ನಿಮಗೆ ಶೇರ್ ಮಾಡ್ಕೊಳ್ತಾನೆ ಬಂದಿದ್ದೀನಿ. ಮತ್ತು ಹಲವಾರು ಸರ್ಕಾರದ ಯೋಜನೆಗಳನ್ನು ಶೇರ್ ಮಾಡ್ಕೊಂಬರ್ತಾಯಿದ್ದೀನಿ. ನಿಮ್ಮ ಹತ್ರ ಕೇಳೋದೇನು ಅಂತ ಹೇಳಿದ್ರೆ, ನಿಮಗೇನಾದರೂ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದೊಂದು ಕುತೂಹಲ ಇದ್ದರೆ ಪ್ರತಿದಿನ ನಾನು ಅಪ್ಲೋಡ್ ಮಾಡುವಂತಹ ಒಂದು ವಿಡಿಯೋನ ತಪ್ಪದೆ ನೋಡಿ. ಇಂದು ನಾವು 3ರ ರಾಡಿಕ್ಸ್ ಸಂಖ್ಯೆ ಹೊಂದಿರುವಂಥ ಹುಡುಗಿಯರ ಸ್ವಭಾವ ಮತ್ತು ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಜೊತೆ ಯಾವುದೇ ತಿಂಗಳಾಗಲಿ ಅಂತ ಹೇಳಿದ್ರೆ, 3ನೇ ತಿಂಗಳಾಗಲಿ, 12, 21, 30ರಂದು ಏನಾದರೂ ಜನಿಸಿರುವಂತಹ ಹುಡುಗಿಯರು 3 ರಾಡಿಕ್ಸ್ ಸಂಖ್ಯೆಯನ್ನು ಹೊಂದಿದರೆ ಹೆಣ್ಣು ಮಗು ಜನಿಸಿದ ನಂತರ ಮನೆಯಲ್ಲಿ ಸಂತೋಷ ಇರ್ತದೆ ಅಂತ ಕೆಲವರು ನಂಬ್ತಾರೆ. ಕೆಲವರು ಆ ದಿನಾಂಕದಲ್ಲಿ ಜನಿಸಿದ್ದ ಹುಡುಗಿಯರನ್ನ ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ಕೂಡ ಹೊಂದಿರ್ತಾರೆ. ಅವ್ರನ್ನ ನಾವು ಅದೃಷ್ಟವಂತರು ಕೂಡ ಅಂತ ನಾವು ಹೇಳ್ಬೋದು. ಯಾಕೆ ಈ ಥರ ಹೇಳ್ತಾ ಇದ್ದೀವಿ? ಹಾಗಾದರೆ 3, 12, 21, 30 ಅಷ್ಟು ಶ್ರೇಷ್ಠನಾ? ಹೌದು ಸ್ನೇಹಿತರೆ, ಈ ಹೆಣ್ಣು ಮಕ್ಕಳು ಜನಿಸಿದ ನಂತರ ಮನೆಯಲ್ಲಿ ಸಂಪತ್ತಿಗೆ ಕೊರತೆನೇ ಇರೋದಿಲ್ಲ. ಜೀವನವು ಸಂತೋಷ ಮತ್ತು ಐಷಾರಾಮಿ ಒಳಗಡೆ ಕೂಡಿರುತ್ತೆ. ಯಾಕೆ ಅಂದರೆ 3 ರಾಡಿಕ್ಸ್ ಹೊಂದಿರುವ ಹುಡುಗಿಯರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಅದು ಯಾವ ಥರ ಏನು ಅನ್ನೋದನ್ನ ನಾವು ವಿಡಿಯೋ ಮುಖಾಂತರನೇ ತಿಳ್ಕೊಳ್ತಾ ಹೋಗೋಣ. ಹಾಗೆ ನಾನು ನಿಮಗೆ ಹೇಳ್ದಾಗೇ ಪ್ರತಿದಿನ ನಡೆಯುವಂತಹ ಒಂದು ಯೋಜನೆಗಳಾಗಲಿ, ಯಾವುದೇ ಆಗಲಿ ಎಲ್ಲನೂ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಯಾವ ಥರ ವಿಡಿಯೋ ಮಾಡಿದ್ರೆ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ, ಯಾವ ಥರ ವಿಡಿಯೋ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ಮಾಡೋ ಒಂದು ಕಂಟೆಂಟ್ನ ಎಲ್ಲ ಬರೆದು ಅದರ ನಾನು ಫೋಟೋನ ನಿಮಗೆ ವಿಡಿಯೋ ಮಾಡಿ ಮತ್ತು ನನ್ನ ವಾಯ್ಸ್ ಕೊಟ್ಟು ನಾನು ನಿಮಗೆ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಆದರೆ ನಿಮಗೆ ಯಾವ ಥರ ಕಂಟೆಂಟ್ ಬೇಕನ್ನೋದನ್ನ ನೀವು ಕೇಳೋ ಮುಖಾಂತರನೂ ಕೂಡ ನಾನು ನಿಮಗೆ ಆ ವಿಡಿಯೋನ ಹೇಳ್ಕೊಡ್ತೀನಿ. ಅಂದರೆ ನೀವು ನಿಮ್ಮ ಇಚ್ಛೆ ಅಂತ ನೀವು ಆಸೆ ಪಟ್ಟಿರುವಂತಹ ವಿಡಿಯೋನೂ ಕೂಡ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾದರೆ ಬನ್ನಿ, ಹುಟ್ಟಿದ ದಿನಾಂಕ 3ರ ಬಗ್ಗೆ ತಿಳ್ಕೊಂಬರೋಣ. 3ರಂದು ಜನಿಸಿದ ಹುಡುಗಿಯರು ಶಾಂತ ಮತ್ತು ಸೌಮ್ಯ ಸ್ವಭಾವವನ್ನು ಹೊಂದಿರ್ತಾರೆ. ಮತ್ತು ಅಂದರೆ ಆ ಥರ ನಂಬಬಹುದು ನಾವು, ಆ ಸ್ವಭಾವವನ್ನು ಹೊಂದಿರ್ತಾರೆ. ಅವರ ತಂದೆಗೆ ತುಂಬ ಅದೃಷ್ಟಶಾಲಿ ಕೂಡ ಆಗಿರ್ತಾರೆ. ಇವರು ಜನಿಸಿದ ನಂತರ ಮನೆಯಲ್ಲಿ ಯಾವುದೇ ತರಹ ಸಮಸ್ಯೆಗಳು ಇರಲ್ಲ, ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ಕೂಡ ಇರ್ತಾಳೆ. ಈ ಹುಡುಗಿಯರು ಎಲ್ಲಿಗೆ ಕೂಡ ಹೋದ್ರೂ ಸಂಪತ್ತನ್ನು, ಸಂತೋಷನ, ಸಮೃದ್ಧಿಯನ್ನು ತಗೊಂಡು ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಇದು ಸತ್ಯನ ಸುಳ್ಳ? ನನಗೇನೋ ಇದು ಸತ್ಯ ಅಂತ ಅನ್ನಿಸ್ತದೆ. ನಿಮಗೆ ಸುಳ್ಳ ಸತ್ಯನ ಅನ್ನೋದಿದ್ರೆ, ನಿಮ್ಮಲ್ಲಿ ಯಾರು 3ನೇ ತಾರೀಕು ಹುಟ್ಟಿರೋ ಅಂಥವ್ರಿದ್ರೆ ಅವ್ರ ಬಗ್ಗೆ ನೀವು ಇದನ್ನು ತಿಳ್ಕೊಳ್ಳಿ. ನಿಮ್ಮಲ್ಲಿ ಇರಬಹುದು, ರಿಲೇಟಿವ್ಸಲ್ಲಾಗಲಿ, ಫ್ಯಾಮಿಲಿಯಲ್ಲಾಗಲಿ ಕೆಲವೊಂದು ಸ್ವಭಾವ ಗುಣಗಳೆಲ್ಲನೂ ನೀವು ಹೊಂದಾಣಿಕೆ ಮಾಡಿ ನೀವು ಅದನ್ನು ಸತ್ಯನ ಸುಳ್ಳನ್ನು ತಿಳ್ಕೋಬೋದು. ಹಾಗೆ ಸ್ನೇಹಿತರೆ, ಹುಟ್ಟಿದ 3ನೇ ದಿನಾಂಕದ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟೆ. ಹಾಗಾದರೆ ಇವಾಗ ನೆಕ್ಸ್ಟು ಯಾವ ದಿನಗಳಲ್ಲಿ ಅಂದರೆ 12ನೇ ದಿನಾಂಕ, ಅಂದರೆ ದಿನಾಂಕ 12ರಲ್ಲಿ ಹುಟ್ಟಿದವ್ರು ಏನು ಅಂತ ಹೇಳಿದ್ರೆ, ಇವ್ರನ್ನೂ ಕೂಡ ಈ ಒಂದು ಜನಿಸಿದ ಹೆಣ್ಮಕ್ಳನ್ನು ಕೂಡ ನಾವು ಲಕ್ಷ್ಮೀ ದೇವಿಯ ದಯೆ ತೋರ್ತಾಳೆ. ಯಾಕೆ ಅಂದರೆ
ಏಕೆ ಅಂತ ಹೇಳಿದರೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನ ಗಳಿಸ್ತಾರೆ. ಯಾರೆಲ್ಲ 12ನೇ ತಾರೀಕಲ್ಲಿ ಹುಟ್ಟಿರ್ತಾರೆ ಅವರು ಕೂಡ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಸ್ಥಾನಗಳಿಗೆ ಹೋಗಿರ್ತಾರೆ ಮತ್ತು ಅವರ ತಂದೆ ತಾಯಿಗೊಂದು ಹೆಮ್ಮೆ ಪಡುವಂತಹ ಒಂದು ಖುಷಿಯಾದ ಒಂದು ಕಾರ್ಯವನ್ನು ಕೂಡ ಮಾಡ್ತಾರೆ. ಈ ಹೆಣ್ಮಕ್ಳು ಹುಟ್ಟಿದ ನಂತರ ಯಾವುದೇ ಆರ್ಥಿಕ ಸಮಸ್ಯೆ ಇರಲ್ಲ, ಅಂದರೆ ಹಣಕಾಸಿನ ಸಮಸ್ಯೆ ಯಾವುದೂ ಕೂಡ ಇರೋದಿಲ್ಲ. ಸಂಪತ್ತು ಮತ್ತು ಐಶ್ವರ್ಯ ತುಂಬಿ ಕೂಡ ತುಳುಕ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದರ ಮುಖಾಂತರ ಅದನ್ನು ನಾವು ತಿಳ್ಕೊಳ್ಬೋದು. ಅಂತ ಹೇಳಿದರೆ 12ನೇ ತಾರೀಕು ಕೂಡ ಹುಟ್ಟಿದಂತಹ ಹೆಣ್ಣು ಮಕ್ಕಳು ಒಂದು ಶಕ್ತಿಯುತವಾದ ಹೆಣ್ಣು ಮಕ್ಕಳು ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಇಲ್ಲಿ ಹೇಳಿದಂತಹ ರೀತಿ ನೋಡಿದ್ರೆ ಆ ದಿನಾಂಕದಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳು ಕೂಡ ತುಂಬ ಶ್ರೇಷ್ಠ, ಒಂದು ಒಳ್ಳೆಯ ವೃತ್ತಿಗೆ ಹೋಗ್ತಾರೆ, ಒಳ್ಳೆಯ ಸ್ಥಾನನ ಗಳಿಸ್ತಾರೆ, ತಂದೆ ತಾಯಿಗೆ ಹೆಸರು ಕೊಡ್ತಾರೆ, ಒಂದು ಸಂತೋಷ ಸಂಪತ್ತನ್ನು ಮನೆಗೆ ಕೊಡ್ತಾರೆ ಅಂಥೇಳಿ. ಹಾಗಾದರೆ ನೆಕ್ಸ್ಟ್ ಬಂದು 21 ಹುಟ್ಟಿದ ದಿನಾಂಕ 21ರಲ್ಲಿ ಏನಾದರೂ ಜನಿಸಿದ ಹುಡುಗಿರ ಬಗ್ಗೆ ಹೇಗೆ ಅಂತ ತಿಳ್ಕೊಳ್ಳೋಣ. ಅಂದರೆ ಹೆಣ್ಣು ಮಕ್ಕಳ ಬಗ್ಗೆ ಯಾವುದೇ ತಿಂಗಳಲ್ಲಿ ಅಂತ ಹೇಳಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಯಾವಾಗಾದರೂ ಇರಲಿ, ಯಾವ ತಿಂಗಳಾದರೂ 21ನೇ ತಾರೀಕಲ್ಲಿ ಏನಾದರೂ ಅವರು ಜನಿಸಿದ ಹುಡುಗಿಯರಾದರೆ ತಮ್ಮ ಹೆತ್ತವರಿಗೆ ಹೆಚ್ಚು ಒಂದು ಗೌರವನ ಸಲ್ಲಿಸ್ತಾರೆ, ಒಂದು ಗೌರವನ ತೊಗೊಂಡು ಬಂದು ಕೊಡ್ತಾರೆ ಅಂತ ಕೂಡ ನಾವು ಹೇಳಲಾಗಿದೆ. ಮತ್ತು ಮಕ್ಕಳು ಹುಟ್ಟಿದ ಮನೆ ಮಾತ್ರವಲ್ಲ, ಗಂಡನ ಮನೆಯಲ್ಲೂ ಕೂಡ ಸಂತೋಷದಿಂದ ಬಾಳ್ತಾರೆ. ಅಂದರೆ ಹುಟ್ಟಿದ ದಿನಾಂಕ ಬಂದು 21ರಲ್ಲಿ ಹುಟ್ಟಿದಂತಹ ಹೆಣ್ಮಕ್ಳು ತನ್ನ ತಾಯಿ ಮನೆ ಮಾತ್ರ ಅಲ್ಲ, ತನ್ನ ಗಂಡನ ಮನೆಯೂ ಕೂಡ ಹೆಚ್ಚು ಬೆಳಗ್ತಾರೆ, ಸಂತೋಷದಿಂದ ಬಾಳ್ತಾರೆ. ಮತ್ತು ಹಾಗೇ ಒಂದು ಮೆಟ್ಟಿದ ಮನೆಗೂ ಕೂಡ ಇವರು ತುಂಬ ಅದೃಷ್ಟವಂತರು. ಹೆಣ್ಣು ಮಕ್ಕಳು ಯಾವುದೇ ಮನೆಗೆ ಹೋದರೂ ಕೂಡ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸುತ್ತೆ. ಈ ದಿನಾಂಕದಲ್ಲಿ ಜನಿಸಿದಂತಹ ಮಕ್ಕಳು ಬಹಳ ಬುದ್ಧಿವಂತನಾಗಿರ್ತಾರೆ ಮತ್ತು ತೀಕ್ಷ್ಣ ಮನಸ್ಸಿನವರಾಗಿರ್ತಾರೆ. ಅಂದರೆ ಬುದ್ಧಿವಂತರು ಅಂತ ಹೇಳಿದ್ರೆ ಹೆಚ್ಚು ಅವರು ತಿಳ್ಕೊಂಡಿರ್ತಾರೆ, ಅದ್ರ ಬಗ್ಗೆ ತುಂಬ ತೀಕ್ಷ್ಣರಾಗಿರ್ತಾರೆ ಅಂತ ಹೇಳೋಣ. ಹಾಗಾದರೆ 30ನೇ ತಾರೀಕು ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾವುದೇ ತಿಂಗಳಲ್ಲಾಗಲಿ 30ನೇ ತಾರೀಕು ಏನಾದರೂ ಜನಿಸಿರುವಂತಹ ಹೆಣ್ಮಕ್ಳಿದ್ರೆ ಆ ಹುಡುಗಿರು ತಮ್ಮ ಸಿಹಿ ಮಾತಾಗಲಿ, ಸೌಂದರ್ಯವಾಗಲಿ, ಸೌಮ್ಯತೆಯನ್ನು ಒಂದು ಹೆಸರುವಾಸಿಯಾಗಿರ್ತಾರೆ, ನೋಡಲಿಕ್ಕೂ ತುಂಬ ಚೆನ್ನಾಗಿರ್ತಾರೆ. ಈ ದಿನಾಂಕದಂದು ಜನಿಸಿದಂತಹ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಯಾವುದೇ ಸವಾಲುಗಳನ್ನಾದರೂ ಎದುರಿಸ್ತಾರೆ, ಯಾವುದನ್ನೇ ಒಂದು ತೊಂದರೆ ಆಗ್ತಿದ್ರು ಕೂಡ ಅದನ್ನು ಅವರು ನಿಭಾಯಿಸುವಂಥ ಒಂದು ಶಕ್ತಿ ಕೂಡ ಅವರಲ್ಲಿರುತ್ತೆ. ಯಾವುದೇ ಸವಾಲುಗಳಿಗೂ ಕೂಡ ಅವರು ಹೆದರ್ಕೊಳ್ಳೋದಿಲ್ಲ. ತಮ್ಮ ಕುಟುಂಬದಲ್ಲಿ ಸಾಕಷ್ಟು ಪ್ರೀತಿ ಗೌರವನ ಪಡೀತಾರೆ ಮತ್ತು ಕುಟುಂಬನ ತುಂಬ ಪ್ರೀತಿಸ್ತಾರೆ. ದಾಂಪತ್ಯ ಜೀವನದಲ್ಲೂ ಕೂಡ ಅವರಿಗೆ ಯಾವುದೇ ಥರ ತೊಂದರೆ ಇರಲ್ಲ, ಸಂತೋಷವಾಗಿರ್ತಾರೆ ಅನ್ನೋದನ್ನ ನಾವು ಈ ಒಂದು ಹುಟ್ಟಿದ 30ನೇ ತಾರೀಕಿನ ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ಬೋದು. ಸ್ನೇಹಿತರೆ, ನನಗೆ ಗೊತ್ತಿರೋಂಥ ಅಷ್ಟು ವಿಷಯಗಳನ್ನ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋಂತಹ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಿಮಗೆಲ್ಲ ಇನ್ಫಾರ್ಮೇಷನ್ ನೀವು ತಿಳ್ಕೊಬೋದು ಅಂದ್ಕೊಂಡಿದ್ದೀನಿ. ಇಷ್ಟು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಏನೇ ಇದ್ದರೂ ನನಗೆ ಕಮೆಂಟ್ ಮಾಡಿ, ಚಾನಲ್ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್.